ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ಪಟ್ಟಣದ ಪುರಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಹಯೋಗದೊಂದಿಗೆ ಹಾಸನ ಚಾಮರಾಜೇಂದ್ರ ಆಸ್ಪತ್ರೆ ರಕ್ತನಿಧಿ ವಿಭಾಗ ಹಾಸನ ವತಿಯಿಂದ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರು ಸಾರ್ವಜನಿಕರು ರಕ್ತದಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹೆಚ್ಚಿನ ಆಟದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ರಾಜಶೇಖರ್ ಅವರ ಜೊತೆಗೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಡಿವೈಎಸ್ಪಿ ಉದ್ಘಾಟನೆ ಮಾಡುವ ಮುಖಾಂತರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಧರ್ಮರಾಜ್ ಕಲ್ಗಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಯೋಜಕರಾದ ಅಣ್ಣಯ್ಯ ಹೆತ್ತೂರು ಮತ್ತು ಜಿಲ್ಲಾ ಅಧ್ಯಕ್ಷರಾದ ರಾಜಶೇಖರ್, ಜಿಲ್ಲಾ ಸಂಯೋಜಕರಾದ ನಾಗರಾಜ್ ಜಾನಕೆರೆ, ನಗರ ಘಟಕದ ಅಧ್ಯಕ್ಷರಾದ ಅನೀಫ್, ಉಪಾಧ್ಯಕ್ಷರಾದ ಮೊಹಿದ್ದೀನ್ ಶರೀಫ್ ಆನೆಮಹಲ್, ಬನ್ನಾರಿ ವೀರೇಶ್ ಅರಕೆರೆ, ಜೆಸಿಬಿ ಕುಮಾರ್, ಅಸೈನರ್ ಆನೆಮಹಲ್, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ರಕ್ತದಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಬಹಳಷ್ಟು ಅಪಘಾತಗಳಲ್ಲಿ ರಕ್ತವನ್ನು ಪಡ್ಕೊಳ್ತಾರೆ. ತುರ್ತಾಗಿ ರಕ್ತದಾನ ಸರ್ಜರಿಗಳನ್ನ ಮಾಡಬೇಕಾದ್ರೆ ರಕ್ತವನ್ನು ಕೊಟ್ಟು ಆಪರೇಷನ್ ಮಾಡಬೇಕಾಗ್ತದೆ. ಇಂಥ ಹಲವಾರು ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇದೆ. ಅದನ್ನು ಕೂಡ ಹಲವಾರು ಮುಂದಿನ ರಕ್ತಗಳು ಸಿಗೋದೇ ಇಲ್ಲ. ಓ ಪಾಸಿಟಿವ್ ಮುಂದಿನ ರಕ್ತಗಳು ಸಾಕಷ್ಟು ಸಿಗ್ತದೆ. ಆದರೆ ನೆಗೆಟಿವ್ ವರ್ಗೀಕರಣದ ಸಿಗೋ ರಕ್ತದ ಗುಂಪುಗಳು ಸಿಗೋದು ಕಷ್ಟ. ಆದ್ದರಿಂದ ಈ ಒಂದು ಪುಣ್ಯದ ಕೆಲಸದಲ್ಲಿ ನನ್ನನ್ನು ಆಹ್ವಾನಿಸಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಯೋಜಕರು ಹಾಗೂ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವೈಜ್ಞಾನಿಕಾರಿಗಳು ಹಾಗೂ ತಂಡದವರಿಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ್ದಕ್ಕೆ ಎಲ್ಲರೂ ಒತ್ತಿ ಮಾತನ್ನು ಮುಗಿಸಿದರೆ ನಮಸ್ಕಾರ.